ನಮಸ್ಕಾರ ಸ್ನೇಹಿತರೆ. ಮಾನವ ಜೀವನದಲ್ಲಿ ಸಮಸ್ಯೆಗಳೇ ಇಲ್ಲದ ವ್ಯಕ್ತಿ ಯಾರೂ ಇಲ್ಲ. ಕೆಲವರು ಹಣದ ಸಮಸ್ಯೆಯಿಂದ ಬಳಲುತ್ತಾರೆ, ಕೆಲವರು ಸಂಬಂಧಗಳ ನೋವಿನಿಂದ, ಮತ್ತೊಬ್ಬರು ಮಾನಸಿಕ ಒತ್ತಡದಿಂದ ಕಂಗಿಡುತ್ತಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಮೂಡಿದ್ದ ಗೊಂದಲಕ್ಕೆ ಶ್ರೀಕೃಷ್ಣನು ನೀಡಿದ ಉತ್ತರಗಳು ಇಂದಿಗೂ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನು ಬೆಳಗಿಸುತ್ತಿವೆ. ಭಗವದ್ಗೀತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುವ ಶಾಶ್ವತ ಮಾರ್ಗದರ್ಶಕವಾಗಿದೆ. 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳ ಮೂಲಕ ಶ್ರೀಕೃಷ್ಣನು ಧರ್ಮ, ಕರ್ಮ, ಭಕ್ತಿ, ಜ್ಞಾನ ಮತ್ತು ಆತ್ಮಸಾಕ್ಷಾತ್ಕಾರದ ಮಾರ್ಗವನ್ನು ಬೋಧಿಸುತ್ತಾನೆ. ಇಂದಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನ 10 ಅತ್ಯಂತ ಶಕ್ತಿಶಾಲಿ ಭಗವದ್ಗೀತೆ ಉಪದೇಶಗಳನ್ನು ತಿಳಿದುಕೊಳ್ಳೋಣ. ಈ ಉಪದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸಿಗೆ ಶಾಂತಿ, ಬದುಕಿಗೆ ಧೈರ್ಯ ಮತ್ತು ಆತ್ಮಕ್ಕೆ ನೆಮ್ಮದಿ ಸಿಗುತ್ತದೆ. ಪಾಯಿಂಟ್ 1. ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಸಂದೇಶವೇ ಇದು. ಅರ್ಜುನನು ಯುದ್ಧದ ಫಲದ ಬಗ್ಗೆ ಭಯಗೊಂಡಿದ್ದಾಗ ಶ್ರೀಕೃಷ್ಣನು ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ನಿನಗೆ ಅಧಿಕಾರವಿರುವುದು ಕೇವಲ ನಿನ್ನ ಕರ್ತವ್ಯದ ಮೇಲೆ ಮಾತ್ರ, ಫಲದ ಮೇಲೆ ಅಲ್ಲ. ಇದು ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ. ವಿದ್ಯಾರ್ಥಿ ಪರೀಕ್ಷೆಗೆ ಓದಬೇಕು, ರೈತನು ಹೊಲದಲ್ಲಿ ಬೀಜ ಬಿತ್ತಬೇಕು, ಉದ್ಯೋಗಿ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ವ್ಯಾಪಾರಿ ತನ್ನ ವ್ಯಾಪಾರವನ್ನು ಶ್ರದ್ಧೆಯಿಂದ ನಡೆಸಬೇಕು. ಆದರೆ ಫಲದ ಬಗ್ಗೆ ಅತಿಯಾದ ಚಿಂತೆಯು ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಇಂದು ಅನೇಕ ಜನರು ಕೆಲಸ ಮಾಡುವುದಕ್ಕಿಂತ ಫಲದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ನಾನು ಗೆಲ್ಲುವೆನಾ? ನನಗೆ ಉದ್ಯೋಗ ಸಿಗುತ್ತದೆಯಾ? ಜನರು ನನ್ನನ್ನು ಮೆಚ್ಚುವರಾ? ಈ ಪ್ರಶ್ನೆಗಳೇ ಒತ್ತಡವನ್ನು ಹೆಚ್ಚಿಸುತ್ತವೆ. ಶ್ರೀಕೃಷ್ಣನು ಹೇಳುವುದು ಸರಳ: ಕೆಲಸ ನಿನ್ನದು, ಫಲ ದೇವರದು. ಕೆಲಸವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಿದರೆ ಫಲವು ಸರಿಯಾದ ಸಮಯದಲ್ಲಿ ಬರುತ್ತದೆ. ಈ ತತ್ವವನ್ನು ಭಗವದ್ಗೀತೆಯ ಪ್ರಮುಖ ಜೀವನ ಪಾಠವೆಂದು ಪರಿಗಣಿಸಲಾಗಿದೆ. 2. ಆತ್ಮ ಎಂದಿಗೂ ಸಾಯುವುದಿಲ್ಲ. ಮನುಷ್ಯನ ದೊಡ್ಡ ಭಯವೇ ಮರಣ. ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ, ದೇಹವು ನಾಶವಾಗುತ್ತದೆ, ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಈ ಉಪದೇಶವು ಕೇವಲ ಮರಣದ ಬಗ್ಗೆ ಮಾತ್ರವಲ್ಲ, ಜೀವನದಲ್ಲಿ ಕಳೆದುಕೊಂಡ ಸಂಬಂಧಗಳು, ಸಂಪತ್ತು, ಸ್ಥಾನಮಾನ ಇವೆಲ್ಲವೂ ತಾತ್ಕಾಲಿಕ. ನಮ್ಮ ನಿಜವಾದ ಅಸ್ತಿತ್ವ ಆತ್ಮ. ಈ ಸತ್ಯವನ್ನು ಅರಿತವನು ದುಃಖದಲ್ಲಿ ಮುಳುಗುವುದಿಲ್ಲ. ಜೀವನದ ಪ್ರತಿಯೊಂದು ಬದಲಾವಣೆಯನ್ನು ಧೈರ್ಯದಿಂದ ಸ್ವೀಕರಿಸುತ್ತಾನೆ. 3. ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ. ಶ್ರೀಕೃಷ್ಣನು ಹೇಳುತ್ತಾನೆ, ಮನಸ್ಸು ನಮ್ಮ ದೊಡ್ಡ ಸ್ನೇಹಿತನೂ ಆಗಬಹುದು, ಅದೇ ದೊಡ್ಡ ಶತ್ರುವೂ ಆಗಬಹುದು. ಮನಸ್ಸು ನಿಯಂತ್ರಣದಲ್ಲಿದ್ದರೆ ಜೀವನ ಸುಂದರವಾಗುತ್ತದೆ, ನಿಯಂತ್ರಣ ತಪ್ಪಿದರೆ ಜೀವನವೇ ನರಕವಾಗುತ್ತದೆ. ಇಂದು ಮೊಬೈಲ್, ಸಾಮಾಜಿಕ ಜಾಲತಾಣಗಳು, ಕೋಪ, ಅಸೂಯೆ, ಲೋಭ ಇವೆಲ್ಲವೂ ಮನಸ್ಸನ್ನು ಚಂಚಲಗೊಳಿಸುತ್ತವೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ, ಪ್ರಾರ್ಥನೆ ಮತ್ತು ಆತ್ಮಚಿಂತನೆಗೆ ಮೀಸಲಿಡಬೇಕು. ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲಬಲ್ಲನು. ಈ ವಿಚಾರ ಗೀತೆಯ ಧ್ಯಾನ ಮತ್ತು ಆತ್ಮನಿಗ್ರಹದ ಉಪದೇಶಗಳಲ್ಲಿ ಪ್ರಮುಖವಾಗಿದೆ. ಪಾಯಿಂಟ್ 4. ಸುಖ ಮತ್ತು ದುಃಖ ಎರಡೂ ಶಾಶ್ವತವಲ್ಲ. ಅರ್ಜುನನು ಯುದ್ಧದ ಮಧ್ಯದಲ್ಲಿ ದುಃಖದಿಂದ ಕಂಗೆಟ್ಟಿದ್ದನು. ಆಗ ಶ್ರೀಕೃಷ್ಣನು ಒಂದು ಮಹತ್ವದ ಸತ್ಯವನ್ನು ತಿಳಿಸಿದನು. ಈ ಲೋಕದಲ್ಲಿ ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಬೇಸಿಗೆಯ ನಂತರ ಮಳೆ ಬರುತ್ತದೆ, ರಾತ್ರಿಯ ನಂತರ ಬೆಳಗ್ಗೆ ಬರುತ್ತದೆ. ಹಾಗೆಯೇ ಜೀವನದಲ್ಲೂ ಕಷ್ಟಗಳ ನಂತರ ಸಂತೋಷ ಬರುತ್ತದೆ. ಇಂದು ಅನೇಕ ಜನರು ಒಂದು ಸಣ್ಣ ಸೋಲಿನಿಂದಲೇ ಜೀವನ ಮುಗಿದಂತೆ ಭಾವಿಸುತ್ತಾರೆ. ಒಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ, ಒಂದು ಉದ್ಯೋಗ ಕೈತಪ್ಪಿದರೆ, ಒಬ್ಬ ಪ್ರೀತಿಸಿದ ವ್ಯಕ್ತಿ ದೂರವಾದರೆ, ಜೀವನವೇ ಮುಗಿದು ಹೋಯಿತು ಎಂದುಕೊಳ್ಳುತ್ತಾರೆ. ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ, ಇದು ಕಳೆಯುತ್ತದೆ. ಯಾವ ಪರಿಸ್ಥಿತಿಯೂ ಶಾಶ್ವತವಲ್ಲ. ಇಂದು ಕಷ್ಟ ಇದ್ದರೆ ನಾಳೆ ಸುಖ ಬರುತ್ತದೆ. ಆದ್ದರಿಂದ ಸಂಕಷ್ಟ ಬಂದಾಗ ಹೆದರಬಾರದು, ಅದನ್ನು ಧೈರ್ಯದಿಂದ ಎದುರಿಸಬೇಕು. ಇದೇ ಜೀವನದ ನಿಜವಾದ ಶಕ್ತಿ. 5. ಅಹಂಕಾರ ಮನುಷ್ಯನ ದೊಡ್ಡ ಶತ್ರು. ಶ್ರೀಕೃಷ್ಣನು ಹೇಳುತ್ತಾನೆ, ಜ್ಞಾನವಿದ್ದರೂ ಅಹಂಕಾರ ಇರಬಾರದು, ಹಣವಿದ್ದರೂ ಅಹಂಕಾರ ಇರಬಾರದು, ಅಧಿಕಾರವಿದ್ದರೂ ಅಹಂಕಾರ ಇರಬಾರದು. ಯಾಕೆಂದರೆ ಅಹಂಕಾರ ಮನುಷ್ಯನ ವಿವೇಕವನ್ನು ನಾಶಮಾಡುತ್ತದೆ. ರಾವಣನ ಬಳಿ ಅಪಾರ ಜ್ಞಾನವಿತ್ತು, ದುರ್ಯೋಧನನ ಬಳಿ ಅಪಾರ ಶಕ್ತಿಯಿತ್ತು, ಆದರೆ ಅಹಂಕಾರ ಅವರ ಪತನಕ್ಕೆ ಕಾರಣವಾಯಿತು. ಇಂದಿನ ಸಮಾಜದಲ್ಲೂ ನಾವು ಇದನ್ನು ನೋಡುತ್ತೇವೆ. ಸ್ವಲ್ಪ ಹಣ ಬಂದರೂ ಕೆಲವರು ಬದಲಾಗುತ್ತಾರೆ, ಸ್ವಲ್ಪ ಹೆಸರು ಬಂದರೂ ಇತರರನ್ನು ಕೀಳಾಗಿ ಕಾಣುತ್ತಾರೆ. ಆದರೆ ಜೀವನ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ. ಇಂದು ಇರುವ ಸ್ಥಾನ ನಾಳೆ ಇರದೇ ಇರಬಹುದು. ಆದ್ದರಿಂದ ವಿನಯವೇ ಮನುಷ್ಯನ ನಿಜವಾದ ಆಭರಣ. ವಿನಯ ಇರುವವನನ್ನು ಜಗತ್ತು ಗೌರವಿಸುತ್ತದೆ. 6. ಆಸೆಯೇ ದುಃಖದ ಮೂಲ. ಮನುಷ್ಯನ ಆಸೆಗಳಿಗೆ ಅಂತ್ಯವಿಲ್ಲ. ಒಂದು ಮನೆ ಬೇಕು, ಆಮೇಲೆ ದೊಡ್ಡ ಮನೆ ಬೇಕು, ಒಂದು ಕಾರು ಬೇಕು,
ನಂತರ ಇನ್ನೂ ದುಬಾರಿ ಕಾರು ಬೇಕು. ಒಂದು ಯಶಸ್ಸು ಸಿಕ್ಕರೆ ಮತ್ತೊಂದು ಬೇಕು. ಹೀಗೆ ಆಸೆಗಳು ಹೆಚ್ಚುತ್ತಲೇ ಹೋಗುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಅತಿಯಾದ ಆಸೆಯು ಮನಸ್ಸಿಗೆ ಎಂದಿಗೂ ಶಾಂತಿ ಕೊಡುವುದಿಲ್ಲ. ಆಸೆ ನೆರವೇರದಿದ್ದರೆ ಕೋಪ ಬರುತ್ತದೆ. ಕೋಪದಿಂದ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದರೆ ಜೀವನವೇ ಹಾಳಾಗುತ್ತದೆ. ಆದ್ದರಿಂದ ಅಗತ್ಯವಿರುವುದನ್ನು ಬಯಸಬೇಕು. ಆದರೆ ಲೋಭಕ್ಕೆ ದಾಸರಾಗಬಾರದು. ತೃಪ್ತಿಯೇ ನಿಜವಾದ ಶ್ರೀಮಂತಿಕೆ. ಯಾರ ಮನಸ್ಸಿನಲ್ಲಿ ತೃಪ್ತಿಯಿದೆಯೋ ಅವರು ಯಾವಾಗಲೂ ಸಂತೋಷವಾಗಿರುತ್ತಾರೆ. 7. ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನೇ ಎತ್ತಿಕೊಳ್ಳಬೇಕು. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ ನಿನ್ನೊಳಗೆ ಇದೆ. ಯಾರಾದರೂ ಬಂದು ನನ್ನನ್ನು ಯಶಸ್ವಿಯಾಗಿಸುತ್ತಾರೆ ಎಂದು ಕಾಯಬೇಡ. ದೇವರು ಸಹ ಪ್ರಯತ್ನ ಮಾಡುವವನಿಗೆ ಮಾತ್ರ ಸಹಾಯ ಮಾಡುತ್ತಾನೆ. ಅನೇಕ ಜನರು ತಮ್ಮ ವೈಫಲ್ಯಕ್ಕೆ ಇತರರನ್ನು ದೂಷಿಸುತ್ತಾರೆ. ನನ್ನ ಪರಿಸ್ಥಿತಿ ಕೆಟ್ಟದ್ದು, ನನ್ನ ಅದೃಷ್ಟ ಕೆಟ್ಟದ್ದು, ನನಗೆ ಯಾರೂ ಸಹಾಯ ಮಾಡಲಿಲ್ಲ. ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನನ್ನು ನೀನೇ ಗೆಲ್ಲಬೇಕು. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡು. ಸಣ್ಣ ಪ್ರಯತ್ನಗಳೇ ದೊಡ್ಡ ಯಶಸ್ಸನ್ನು ತರುತ್ತವೆ. ಸ್ವತಃ ಮೇಲೆ ನಂಬಿಕೆ ಇಟ್ಟವನು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ. 8. ನಿಜವಾದ ಭಕ್ತಿ ಎಂದರೆ ಕೇವಲ ಪೂಜೆ ಅಲ್ಲ. ಬಹಳ ಜನರು ಭಕ್ತಿ ಎಂದರೆ ದೇವಸ್ಥಾನಕ್ಕೆ ಹೋಗುವುದು ಎಂದು ಭಾವಿಸುತ್ತಾರೆ. ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ, ನಿಷ್ಠೆಯಿಂದ ಕೆಲಸ ಮಾಡುವುದು ಭಕ್ತಿಯೇ. ಸತ್ಯವಾಗಿ ಬದುಕುವುದು ಭಕ್ತಿಯೇ. ಇತರರಿಗೆ ಸಹಾಯ ಮಾಡುವುದು ಭಕ್ತಿಯೇ. ಪ್ರಾಮಾಣಿಕ ಜೀವನ ನಡೆಸುವುದು ಭಕ್ತಿಯೇ. ಒಬ್ಬ ವೈದ್ಯನು ಪ್ರಾಮಾಣಿಕವಾಗಿ ರೋಗಿಯನ್ನು ಚಿಕಿತ್ಸೆ ನೀಡಿದರೆ, ಒಬ್ಬ ಶಿಕ್ಷಕನು ಪ್ರೀತಿಯಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದರೆ, ಒಬ್ಬ ರೈತನು ಶ್ರಮಪಟ್ಟು ಆಹಾರ ಬೆಳೆಯಿಸಿದರೆ, ಇವೆಲ್ಲವೂ ದೇವರ ಸೇವೆಯೇ. ನಿಜವಾದ ಭಕ್ತಿ ಹೃದಯದಲ್ಲಿರಬೇಕು. ಕೇವಲ ಆಚರಣೆಗಳಲ್ಲಿ ಅಲ್ಲ. 9. ಎಲ್ಲಾ ಜೀವಿಗಳಲ್ಲೂ ದೇವರನ್ನು ಕಾಣು. ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಅದ್ಭುತವಾದ ಸತ್ಯವನ್ನು ತಿಳಿಸುತ್ತಾನೆ. ಈ ಸೃಷ್ಟಿಯ ಪ್ರತಿಯೊಂದು ಜೀವಿಯಲ್ಲೂ ನಾನು ನೆಲೆಸಿದ್ದೇನೆ. ಅಂದರೆ ಮನುಷ್ಯನಲ್ಲಿ ಮಾತ್ರವಲ್ಲ, ಪ್ರಾಣಿಗಳಲ್ಲೂ, ಪಕ್ಷಿಗಳಲ್ಲೂ, ಮರ ಗಿಡಗಳಲ್ಲೂ, ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ದೇವರ ಅಸ್ತಿತ್ವವಿದೆ. ಆದ್ದರಿಂದ ಯಾರನ್ನೂ ದ್ವೇಷಿಸಬಾರದು, ಯಾರಿಗೂ ಅನ್ಯಾಯ ಮಾಡಬಾರದು. ಇತರರಿಗೆ ನೋವು ಕೊಡುವುದು ಎಂದರೆ ದೇವರನ್ನೇ ನೋಯಿಸಿದಂತಾಗುತ್ತದೆ. ಇಂದು ಸಮಾಜದಲ್ಲಿ ನಾವು ನೋಡುತ್ತೇವೆ, ಧರ್ಮದ ಹೆಸರಿನಲ್ಲಿ ಜಗಳ, ಜಾತಿಯ ಹೆಸರಿನಲ್ಲಿ ದ್ವೇಷ, ಹಣದ ಹೆಸರಿನಲ್ಲಿ ಅಹಂಕಾರ. ಇವೆಲ್ಲವೂ ಮನುಷ್ಯನ ಅಜ್ಞಾನವನ್ನು ತೋರಿಸುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಕಣ್ಣಿಗೆ ಎಲ್ಲರೂ ಬೇರೆ ಬೇರೆಯಾಗಿ ಕಾಣಬಹುದು, ಆದರೆ ನನ್ನ ಕಣ್ಣಿಗೆ ಎಲ್ಲರೂ ಒಂದೇ. ಯಾರು ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡುತ್ತಾರೆ ಅವರೇ ನಿಜವಾದ ಜ್ಞಾನಿಗಳು. ಅವರ ಮನಸ್ಸಿನಲ್ಲಿ ದ್ವೇಷ ಇರುವುದಿಲ್ಲ, ಅವರ ಜೀವನದಲ್ಲಿ ಶಾಂತಿ ತುಂಬಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರನ್ನು ಪ್ರೀತಿ ಮತ್ತು ಕರುಣೆಯಿಂದ ಕಾಣುವುದು ಭಗವದ್ಗೀತೆಯ ಅತ್ಯಂತ ದೊಡ್ಡ ಸಂದೇಶಗಳಲ್ಲಿ ಒಂದಾಗಿದೆ. 10. ಸಂಪೂರ್ಣ ಶರಣಾಗತಿ. ದೇವರಲ್ಲಿ ನಂಬಿಕೆ ಇಡು. ಭಗವದ್ಗೀತೆಯ ಕೊನೆಯ ಭಾಗದಲ್ಲಿ ಶ್ರೀಕೃಷ್ಣನು ತನ್ನ ಅತ್ಯಂತ ಮಹತ್ವದ ಉಪದೇಶವನ್ನು ನೀಡುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದರೆ ಎಲ್ಲಾ ಭಯಗಳನ್ನು, ಎಲ್ಲಾ ಚಿಂತೆಗಳನ್ನು, ಎಲ್ಲಾ ಗೊಂದಲಗಳನ್ನು ನನಗೆ ಸಮರ್ಪಿಸು, ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಈ ಮಾತಿನ ಅರ್ಥ ಕೆಲಸ ಮಾಡದೆ ದೇವರನ್ನು ನಂಬು ಎನ್ನುವುದಲ್ಲ. ಮೊದಲು ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ನಿನ್ನ ಸಂಪೂರ್ಣ ಶಕ್ತಿಯಿಂದ ಪ್ರಯತ್ನಿಸು, ನಂತರ ಫಲವನ್ನು ದೇವರ ಮೇಲೆ ಬಿಡು. ಜೀವನದಲ್ಲಿ ಕೆಲವು ಸಂದರ್ಭಗಳು ಬರುತ್ತವೆ. ವೈದ್ಯರು ಕೈಚೆಲ್ಲುತ್ತಾರೆ, ಸ್ನೇಹಿತರು ದೂರವಾಗುತ್ತಾರೆ, ಕುಟುಂಬವು ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ನಮ್ಮನ್ನು ಕಾಪಾಡುವುದು ದೇವರ ಮೇಲಿನ ಅಚಲವಾದ ನಂಬಿಕೆಯೇ. ಶರಣಾಗತಿ ಎಂದರೆ ಸೋಲು ಅಲ್ಲ, ಅದು ದೇವರ ಮೇಲಿನ ಸಂಪೂರ್ಣ ವಿಶ್ವಾಸ. ಆ ವಿಶ್ವಾಸ ಇರುವವನು ಎಷ್ಟೇ ದೊಡ್ಡ ಸಂಕಷ್ಟ ಬಂದರೂ ಕುಗ್ಗುವುದಿಲ್ಲ. ಜೀವನದ ಸಾರಾಂಶ. ಸ್ನೇಹಿತರೆ, ಭಗವದ್ಗೀತೆ ಕೇವಲ ಒಂದು ಪುಸ್ತಕವಲ್ಲ, ಅದು ಜೀವನವನ್ನು ಬೆಳಗಿಸುವ ದೀಪ. ಅದು ಕೇವಲ ಅರ್ಜುನನಿಗಲ್ಲ, ಇಂದಿನ ಪ್ರತಿಯೊಬ್ಬ ಮನುಷ್ಯನಿಗೂ ಮಾರ್ಗದರ್ಶನ ನೀಡುವ ದಿವ್ಯಜ್ಞಾನ. ಇಂದು ನಾವು ತಿಳಿದುಕೊಂಡ 10 ಮಹಾನ್ ಉಪದೇಶಗಳು. 1. ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. 2. ಆತ್ಮ ಎಂದಿಗೂ ಸಾಯುವುದಿಲ್ಲ. 3. ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ. 4. ಸುಖ ಮತ್ತು ದುಃಖ ಎರಡೂ ಶಾಶ್ವತವಲ್ಲ. 5. ಅಹಂಕಾರ ಮನುಷ್ಯನ ಪತನಕ್ಕೆ ಕಾರಣ. 6. ಆಸೆಯೇ ದುಃಖದ ಮೂಲ. 7. ನಿನ್ನನ್ನು ನೀನೇ ಮೇಲಕ್ಕೆತ್ತಿಕೊಳ್ಳು. 8. ನಿಜವಾದ ಭಕ್ತಿ ಎಂದರೆ ಪ್ರಾಮಾಣಿಕ ಜೀವನ. 9. ಎಲ್ಲಾ ಜೀವಿಗಳಲ್ಲೂ ದೇವರನ್ನು ಕಾಣು. 10. ದೇವರಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ಶರಣಾಗತಿ ಇಡು. ಈ 10 ಉಪದೇಶಗಳನ್ನು ಜೀವನದಲ್ಲಿ ಅನುಸರಿಸಿದರೆ ಮನಸ್ಸಿನಲ್ಲಿ ಭಯ ಇರುವುದಿಲ್ಲ, ಜೀವನದಲ್ಲಿ ಗೊಂದಲ ಇರುವುದಿಲ್ಲ, ಸಂಕಷ್ಟಗಳು ಬಂದರೂ ಧೈರ್ಯ ಕಳೆದುಕೊಳ್ಳುವುದಿಲ್ಲ, ಯಶಸ್ಸು ಬಂದರೂ ಅಹಂಕಾರ ಬೆಳೆಯುವುದಿಲ್ಲ. ಇದೇ ಭಗವದ್ಗೀತೆಯ ನಿಜವಾದ ಮಹತ್ವ. ಸ್ನೇಹಿತರೆ, ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ಕೇವಲ ಒಬ್ಬ ಯೋಧನಾಗಿರಲಿಲ್ಲ,
ಅವನು ನಮ್ಮ ಪ್ರತಿಯೊಬ್ಬರ ಪ್ರತಿಬಿಂಬವಾಗಿದ್ದ. ಅವನ ಗೊಂದಲಗಳು ನಮ್ಮ ಗೊಂದಲಗಳು, ಅವನ ಭಯಗಳು ನಮ್ಮ ಭಯಗಳು, ಅವನ ಪ್ರಶ್ನೆಗಳು ನಮ್ಮ ಪ್ರಶ್ನೆಗಳು, ಮತ್ತು ಶ್ರೀಕೃಷ್ಣನ ಉತ್ತರಗಳು ಇಂದಿಗೂ ನಮ್ಮ ಜೀವನಕ್ಕೆ ದಾರಿದೀಪವಾಗಿವೆ. ನಾವು ಭಗವದ್ಗೀತೆಯನ್ನು ಕೇವಲ ಓದುವುದಕ್ಕಲ್ಲ, ಅದನ್ನು ಬದುಕುವುದಕ್ಕೆ ಪ್ರಯತ್ನಿಸಬೇಕು. ಪ್ರತಿದಿನ ಒಂದು ಉಪದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಧಾನವಾಗಿ ನಮ್ಮ ಜೀವನವೇ ಬದಲಾಗುತ್ತದೆ. ಯಾವುದೇ ಸಂಕಷ್ಟ ಬಂದರೂ ನೆನಪಿಡಿ, ದೇವರು ಎಂದಿಗೂ ನಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ನಂಬಿಕೆ ಇಡಿ, ಧರ್ಮದ ಮಾರ್ಗದಲ್ಲಿ ನಡೆಯಿರಿ, ಒಳ್ಳೆಯ ಕೆಲಸಗಳನ್ನು ಮಾಡಿರಿ, ಉಳಿದದ್ದನ್ನು ಶ್ರೀಕೃಷ್ಣನಿಗೆ ಬಿಡಿರಿ. ಜೈ ಶ್ರೀಕೃಷ್ಣ. ರಾಧೆ ಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಪ್ಪದೇ ಶೇರ್ ಮಾಡಿ. ಶ್ರೀಕೃಷ್ಣನ ದಿವ್ಯ ಉಪದೇಶಗಳನ್ನು ಇನ್ನಷ್ಟು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಆಧ್ಯಾತ್ಮಿಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಜೈ ಶ್ರೀಕೃಷ್ಣ.